ಎಲ್ಲರಿಗೂ ನಮಸ್ಕಾರ. ಕಿರಣ್ ಕೈಪಿಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ 07355 SSS ಹುಬ್ಬಳ್ಳಿಯಿಂದ ರಾಮೇಶ್ವರಂ ಹೋಗುವಂತ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಅಲ್ಲಿ. ನಾನು ಇವತ್ತು ನನ್ನ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಕಲ್ಪತರುನಾಡು ತುಮಕೂರಿನಿಂದ. ಇದು SSS ಹುಬ್ಬಳ್ಳಿಯಿಂದ ಬೆಳಿಗ್ಗೆ 6:50 ಹೊರಟು ತುಮಕೂರಿಗೆ ಮಧ್ಯಾಹ್ನ 12:23 ಬರುತ್ತೆ. ಇನ್ನು ಈ ಟ್ರೈನ್ ನ ಸ್ಟಾಪ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ 6:50 ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿ ಹಾವೇರಿ, ರಾಣಿಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರ್, ಬೀರೂರ್, ಅರಸೀಕೆರೆ, ಕಿತ್ತೂರ್, ತುಮಕೂರು ಮಾರ್ಗವಾಗಿ 2:41 ಬಾನಸವಾಡಿ ಬಂದು ಸೇರುತ್ತೆ. ಈ ಟ್ರೈನ್ ಯಶವಂತಪುರ ಆಗ್ಲಿ ಮೆಜೆಸ್ಟಿಕ್ ಆಗ್ಲಿ ಹೋಗೋದಿಲ್ಲ. ಇದು ಬಾನಸವಾಡಿ ಅಷ್ಟೇ ಸ್ಟಾಪ್ ಇರುತ್ತೆ ಬೆಂಗಳೂರಲ್ಲಿ. ಇಲ್ಲಿಂದ ತಮಿಳುನಾಡು ಎಂಟ್ರಿ ಆಗೋ ಈ ಟ್ರೈನ್ ಹೊಸೂರು, ಧರ್ಮಪುರಿ, ಸೇಲಂ, ನಮಕ್ಕಲ್, ಕರೂರ್, ತಿರುಚಿರಪಲ್ಲಿ, ಉಡುಪುಟ್ಟೈ, ಕರೈಕುಡಿ, ಶಿವಗಂಗಾ, ಮನಮದುರೈ ಮೂಲಕ ರಾಮನಾಥಪುರಂ ಅಲ್ಲಿ ಈ ಟ್ರೈನ್ ಎಂಡ್ ಆಗುತ್ತೆ. ಅಫಿಷಿಯಲ್ ರಾಮೇಶ್ವರಂ ಇದ್ರೂ ಸಹ ಈ ಟ್ರೈನ್ ನ ತಾತ್ಕಾಲಿಕವಾಗಿ ರಾಮನಾಥಪುರಂ ಅಲ್ಲೇ ಎಂಡ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಡೈರೆಕ್ಟ್ ರಾಮೇಶ್ವರಂಗೆ ಈ ಟ್ರೈನ್ ಅಲ್ಲಿ ಹೋಗ್ಬೋದು. Euro 7355 ಹುಬ್ಬಳ್ಳಿ ರಾಮೇಶ್ವರಂ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ನಮ್ಮ ಕಲ್ಪತರುನಾಡು ತುಮಕೂರಿಗೆ. ತುಮಕೂರಿಂದ ಡಿಪಾರ್ಟ್ ಆಗ್ತಿದೆ ಟ್ರೈನ್. ಇನ್ನು ಕೋಚ್ ಬಗ್ಗೆ ಮಾತಾಡ್ಬೇಕಂದ್ರೆ 21 ಮೇಡ್ ಕೋಚು, LHB ಕೋಚು. ನನಗೆ RAC ಸೀಟ್ ಸಿಕ್ಕಿದೆ. ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಒಟ್ಟಗಲವರೆಗೂ ಒಂದು RAC ಸೈಡ್ ಲವರ್ ಸೈಡ್. ನೋಡಿ ಈ ಲೈನ್ ಬಂದ್ಬಿಟ್ಟು ಯಶವಂತಪುರ ಹೋಗುತ್ತೆ. ಆ ಕಡೆಯಿಂದ ಬಂದು ಸ್ಟ್ರೈಟ್ ಹೋಗೋ ಲೈನ್ ಯಶವಂತಪುರ ರೀಚ್ ಆಗುತ್ತೆ. ಯಶವಂತಪುರ ತುಮಕೂರು ಲೈನ್ ಅದು. ಯಶವಂತಪುರ ಬೈಪಾಸ್ ಅಲ್ಲಿ ಈಗ ಕ್ರಾಸ್ ಆಗ್ತಿದೆ ಕಾಚಿಗೋಡ ಯಶವಂತಪುರ ವಂದೇ ಭಾರತ್ ಎಕ್ಸ್ಪ್ರೆಸ್. ಈಗ ನಾವು ಅರೈವ್ ಆಗಿದ್ದೀವಿ ಲೊಟ್ಟಗೊಲ್ಲಹಳ್ಳಿಗೆ. ಇಲ್ಲಿ ನಮ್ಮ ಲೈನ್ ಚೇಂಜ್ ಆಗುತ್ತೆ. ಒಂದು ಲೈನ್ ಹೋಗುತ್ತೆ ಯಲಹಂಕ ಜಂಕ್ಷನ್ ಕಡೆ, ಇನ್ನೊಂದು ಲೈನ್ ಹೋಗುತ್ತೆ ಹೆಬ್ಬಾಳ ಮುಖಾಂತರ
ಬಾನಸವಾಡಿ ಹೊಸೂರು ಕಡೆ. ಈಗ ನಾವು ಹೊಸೂರು ಲೈನಲ್ಲಿ ಹೋಗ್ತೀವಿ. ನಾವು ಬಾನಸವಾಡಿ ಔಟ್ರಲ್ಲಿ ಇದ್ದೀವಿ. ಜೀರೋ 7355 ಇವಾಗ ಎಂಟ್ರಿ ಆಗಿದೆ ಬಾನಸವಾಡಿಗೆ. ಇಲ್ಲಿ 2 ನಿಮಿಷ ಅಷ್ಟೇ ಸ್ಟಾಪ್ ಇದೆ. 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆಗ್ತಿದೆ ಬಾನಸವಾಡಿಯಿಂದ. ರಾಮೇಶ್ವರಂ ಎಕ್ಸ್ಪ್ರೆಸ್ನ ಕರ್ನಾಟಕದ ಲಾಸ್ಟ್ ಸ್ಟಾಪ್ ಬಾನಸವಾಡಿ ಆಗಿದೆ. ಇದರ ನಂತರ ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದೆ. ಜೀರೋ 7355 ಈಗ ಎಂಟ್ರಿ ಆಗಿದೆ ಹೊಸೂರಿಗೆ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, ಇಡೀ ರೂಟೆಡ್ ಟ್ರ್ಯಾಕ್ ವರ್ಕ್ ನಡೀತಿದೆ. ಕಂಟ್ರೋಲ್ ಡಿಪಾರ್ಟ್ ಆಯಿತು ಹೊಸೂರಿಂದ. ಜೀರೋ 7355 ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ಧರ್ಮಪುರಿಗೆ. ಈಗ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಧರ್ಮಪುರಿಯಿಂದ. ಧರ್ಮಪುರಿಗೆ 4:15ಗೆ ಬಂತು. 4:15ಯಿಂದ 2 ನಿಮಿಷ ಅಷ್ಟೇ ಸ್ಟಾಪ್ ಇತ್ತು ಇಲ್ಲಿ. ಈಗ ಡಿಪಾರ್ಟ್ ಆದ್ವಿ. ಇನ್ನು ನಮ್ಮ ಮುಂದಿನ ಸ್ಟಾಪ್ ಸೇಲಂ ಜಂಕ್ಷನ್. ಧರ್ಮಪುರಿಯಿಂದ ಸೇಲಂ ಜಂಕ್ಷನ್ಗೆ ಜಸ್ಟ್ 66 ಕಿಲೋಮೀಟರ್ ಇದೆ. ಬಟ್ ಇದಕ್ಕೆ 3 ಅವರ್ ಟೈಮ್ ಕೊಟ್ಟಿದ್ದಾನೆ. ನಮ್ಮ ರಾಮೇಶ್ವರಂ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ಸೇಲಂ ಜಂಕ್ಷನ್ಗೆ. ಟ್ರೈನ್ ನಂಬರ್ 07355 SSS ಹುಬ್ಬಳ್ಳಿಯಿಂದ ರಾಮೇಶ್ವರಂ ಹೋಗುವಂತಹ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಈಗ ಬಂದಿದೆ ಸೇಲಂ ಜಂಕ್ಷನ್ಗೆ. ಆಕ್ಚುಲಿ ಟೈಮ್ ಇರೋದು 7:50ಗೆ. 7:50ಇಂದ 7:55 ಡಿಪಾರ್ಟ್ ಇರೋದು. ಇದು 7:25ಗೆ ಬಂದಿದೆ. ಸೊ ಇನ್ನು 30 ಮಿನಿಟ್ಸ್ ಮೇಲೆ ನಿಲ್ಲುತ್ತೆ ಇದ್ದಾನೆ. ಟ್ರೈನ್ ಆನ್ ಟೈಮ್ ಡಿಪಾರ್ಟ್ ಆಯಿತು. ಇನ್ನು ಟ್ರೈನ್ ಬಗ್ಗೆ ಮಾತಾಡಬೇಕು ಅಂದರೆ ಕರ್ನಾಟಕದಿಂದ ರಾಮೇಶ್ವರಂ ಟ್ರಾವೆಲ್ ಮಾಡಲಿಕ್ಕೆ ಒಳ್ಳೆ ಟ್ರೈನ್. ಫ್ಯಾಮಿಲಿ ಎಲ್ಲ ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು. ಜಸ್ಟ್ ಒಂದು ಕಡೆ ಮಾತ್ರ ಇಂಟರ್ಚೇಂಜ್ ಮಾಡೋದಕ್ಕಾಗುತ್ತೆ, ಅದು ರಾಮನಾಥಪುರಮಲ್ಲಿ. ಯಾಕೆಂದರೆ ಈ ಟ್ರೈನ್ ರಾಮನಾಥಪುರಮಲ್ಲಿ ಎಂಡ್ ಆಗುತ್ತೆ. ಜೀರೋ 7355 ಈಗ ಬಂದಿದೆ ನಮಕ್ಕಲ್ಗೆ. ಅರೈವಿಂಗ್ ಟೈಮ್ ಇದ್ದಿದ್ದು 8:44. ಆನ್ ಟೈಮ್ ಅರೈವ್ ಆಗಿದೆ.
ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇದೆ. ಇನ್ನು ಕೋಚ್ ಬಗ್ಗೆ ಮಾತಾಡಬೇಕು ಅಂದರೆ 2021 ಮೇಡ್ LHP ಕೋಚ್. ಚಾರ್ಜಿಂಗ್ ಸಾಕೆಟ್ ಎಲ್ಲ ಕೆಳಗಡೆ 2 ಸಾಕೆಟ್ ಅಂದರೆ ಆಪೋಸಿಟ್ 2 ಸೈಡ್ 2 ಚಾರ್ಜಿಂಗ್ ಸಾಕೆಟ್ ಸಿಗ್ತವೆ. ವಾಶ್ರೂಮ್ ಎಲ್ಲ ಫುಲ್ಲಿ ಎಲೆಕ್ಟ್ರಿಫೈಡ್ ಫ್ಲಶ್ ವಾಶ್ರೂಮ್ ಇದೆ. ಪ್ರೈಮರಿ ಮೇಂಟೆನೆನ್ಸ್ ಬಂದು ಹುಬ್ಳಿಲಿ ಆಗೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇವತ್ತು ನಾವು ಇಲ್ಲಿವರೆಗೂ ಯಾವುದೇ ವಾಟರ್ ಪ್ರಾಬ್ಲಮ್ ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್. ಆಫ್ಟರ್ 19 ಮಿನಿಟ್ಸ್ ಸಿಗ್ನಲ್ ಆಯಿತು. ಬನ್ನಿ ಹೊರಡೋಣ. ನಮಕ್ಕಲ್ ಸ್ಟೇಷನ್ನಿಂದ ಬರೋಬ್ಬರಿ 20 ನಿಮಿಷ ತಡವಾಗಿ ಡಿಪಾರ್ಟ್ ಆದ್ವಿ. ಇನ್ನು ಫುಲ್ಲು ಕತ್ಲು ಏನೂ ಕಾಣಲ್ಲ. ಬನ್ನಿ ನೆಕ್ಸ್ಟ್ ಸ್ಟೇಷನಲ್ಲಿ ಸಿಗೋಣ. ಮೋಹನೂರ್ಗೆ ಅರೈವ್ ಆಗ್ತಿದ್ವಿ. ಮೋಹನೂರಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ. ನೋಡ್ಬೇಕು ಕ್ರಾಸಿಂಗ್ ಏನೋ ಸ್ಟಾಪ್ ಕೊಡ್ತಾನೆ. (07355) ರಾಮೇಶ್ವರಂ ಸ್ಪೆಷಲ್ ಫೈರ್ ಎಕ್ಸ್ಪ್ರೆಸ್ ಈಗ ಬಂದಿದೆ ಕರೂರ್ ಜಂಕ್ಷನ್ಗೆ. 15 ಮಿನಿಟ್ಸ್ ಡಿಲೇ ಆಗಿ ಬಂದಿದೆ. ನಮ್ಮ ಟ್ರೈನ್ನ ನೆಕ್ಸ್ಟ್ ಸ್ಟಾಪ್ ತಿರುಚನಪಲ್ಲಿ ಜಂಕ್ಷನ್ 12:22 ಇದೆ. ನೋಡೋಣ ಎಷ್ಟೊಂದು ರೀಚ್ ಆಗುತ್ತೆ ಅಂತ. 07355 ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಈಗ ಬಂದಿದೆ ತಿರುಚನಪಲ್ಲಿಗೆ. 30 ಮಿನಿಟ್ಸ್ ಬಿಫೋರ್ ಆಗಿ ಬಂದಿದೆ. ಏನಾದ್ರು ಕಾಣ್ತಿದ್ಯಾ? ಫುಲ್ ಲಾಂಗ್ ಕರ್ವ್ ಇದೆ. ಇನ್ನೇನು ಹುಡುಕುಟ್ಟಾಗಿ ಕಾರ್ಯವಾಗ್ತಿದ್ವಿ.
07355 ನಮ್ಮ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಈಗ ಡ್ರೈವ್ ಆಗಿದೆ ಪುಡುಕೊಟ್ಟೈಗೆ. 1 ಗಂಟೆ 3 ನಿಮಿಷಕ್ಕೆ ಅರೈವಿಂಗ್ ಟೈಮ್ ಇತ್ತು. 15 ನಿಮಿಷ ಡಿಲೇ ಆಗಿ 1 ಗಂಟೆ 18 ನಿಮಿಷಕ್ಕೆ ಈಗ ಅರೈವ್ ಆಗಿದೆ. ನೋಡೋಣ ಎಷ್ಟು ಸ್ಟಾಪ್ ಕೊಡ್ತಾರೆ ಅಂತ. ಸಿಗ್ನಲ್ ಆಗಿದೆ, ಬನ್ನಿ ಡಿಪಾರ್ಟ್ ಆಗೋಣ. ಜಸ್ಟ್ 1 ಮಿನಿಟ್ ಸ್ಟಾಪ್ ಇತ್ತು, ಸಿಗ್ನಲ್ ಆಗಿದೆ. ನಾವು ಡಿಪಾರ್ಟ್ ಆದ್ವಿ ಪುಡುಕೊಟ್ಟೈ. ನೆಕ್ಸ್ಟ್ ಸ್ಟೇಷನ್ ಸಿಗೋಣ. ನಮ್ಮ 07355 ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ಕರೈಕುಡಿ ಜಂಕ್ಷನ್ಗೆ. ಕರೈಕುಡಿ ಜಂಕ್ಷನ್ಗೆ ನಾರ್ಮಲ್ ಟೈಮ್ಗಿಂತ 23 ನಿಮಿಷ ಬಿಫೋರ್ ಅರೈವ್ ಆಗಿದೆ. ನೋಡೋಣ ಆನ್ ಟೈಮ್ ಹೊಡ್ತಾನೆ ಅಥವಾ ಲೇಟ್ ಡಿಲೇ ಹೊಡ್ತಾರೆ. ಕರೈಕುಡಿ ಜಂಕ್ಷನ್ .07355 ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಬಂದಿದೆ ಶಿವಗಂಗಾಗೆ. ಶಿವಗಂಗಾ ಬಂದ್ಬಿಟ್ಟು ತಮಿಳುನಾಡಿನ ಒಂದು ಡಿಸ್ಟ್ರಿಕ್ಟ್ ಸೆಂಟರ್. ಶಿವಗಂಗೆ ಬೇರೆ, ಶಿವಗಂಗೆ ದಾಬಸ್ಪೇಟೆ ಹತ್ರ ಇರೋ ನಮ್ಮ ಶಿವಗಂಗೆ. ಈ ಶಿವಗಂಗಾ ಇದೊಂದು ಡಿಸ್ಟ್ರಿಕ್ಟ್ ಸೆಂಟರ್. ಇಲ್ಲಿಗೆ ಅರೈವಿಂಗ್ ಟೈಮು 2:43 ಇತ್ತು, 2:40ಗೆ ಬಂದಿದೆ. 3 ಮಿನಿಟ್ಸ್ ಬಿಫೋರ್ ಬಂದಿದೆ. ಸಿಗ್ನಲ್ ಆಗಿದೆ, ಹೊರಡೋಣ ಬನ್ನಿ. ಆರಾಮ್ ಸಹ ಆಯಿತು. ಈಗ ನಾವು ಅರೈವ್ ಆದ್ವಿ ಮನಮದುರೈ ಜಂಕ್ಷನ್ಗೆ. ಆ್ಯಕ್ಚುಲಿ ನಾನು ರಾಮನಾಥಪುರಮಲ್ಲಿ ಇಳಿದು ಅಲ್ಲಿಂದ ರಾಮೇಶ್ವರಂ ಹೋಗ್ಬೇಕಾಗಿತ್ತು. ನಾನೀಗ ಮನಮದುರೈಯಲ್ಲೇ ಇಳಿದಿದ್ದೀನಿ, ಯಾಕಂದರೆ ತಾಂಬರಂನಿಂದ ರಾಮೇಶ್ವರಂ ಹೋಗುವಂಥ ತಾಂಬರಂ ರಾಮೇಶ್ವರಂ ಎಕ್ಸ್ಪ್ರೆಸ್ ಟ್ರೈನು ಈ ಟ್ರೈನಿಂದ ಒಂದು ಸ್ಟಾಪ್ ಹಿಂದೆ ಬಿಡ್ತಿದ್ದೆ. ಸೊ ನಾನು ಇಲ್ಲೇ ಹೇಳಿದ್ರೆ ಆ ಟ್ರೈನನ್ನು ಪಿಕಪ್ ಮಾಡ್ಬೋದು. ಅದೇ ರಾಮನಾಥಪುರಂಗೆ ಹೋದರೆ ಅಲ್ಲಿಂದ 7:30ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಾನು ನೆಕ್ಸ್ಟ್ ಟ್ರೈನ್ಗೆ. ಸೊ ಹಾಗಾಗಿ ನಾನು ಇಲ್ಲೇ ಹಿಡಿದು ಆ ಟ್ರೈನ್ನ ಪಿಕಪ್ ಮಾಡ್ತೀನಿ. ಹುಬ್ಬಳ್ಳಿಯಿಂದ ರಾಮೇಶ್ವರಂ ಹೋಗ್ಬೇಕಾದ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ರಾಮನಾಥಪುರಮಲ್ಲಿ ಎಂಡ್ ಆಗುತ್ತೆ. ಇಲ್ಲಿಂದ ಕನೆಕ್ಟಿಂಗ್ ಟ್ರೈನ್ ತಗೊಂಡು ರಾಮೇಶ್ವರಂಗೆ ಹೋಗಬೇಕು. ನನಗೀಗ ತಾಂಬರಂಯಿಂದ ರಾಮೇಶ್ವರಂಗೆ ಹೋಗುವಂಥ ಎಕ್ಸ್ಪ್ರೆಸ್ ಟ್ರೈನ್ ಅವೈಲಬಲ್ ಇದೆ. ಸೊ ಈಗ ನಾನು ಅದನ್ನ ಕಂಟಿನ್ಯೂ ಜರ್ನಿ ಮಾಡ್ತೀನಿ. ನಮ್ಮ ರಾಮೇಶ್ವರಂ ಎಕ್ಸ್ಪ್ರೆಸ್ ಟ್ರೈನು ಈಗ ಮನಮದುರೈಯಲ್ಲಿದೆ. ನೆಕ್ಸ್ಟು ತಾಂಬರಂ ರಾಮೇಶ್ವರಂ ಎಕ್ಸ್ಪ್ರೆಸ್ ಈಗ ಅರೈವ್ ಆಗ್ತಿದೆ ಮನಮದುರೈ ಜಂಕ್ಷನ್ಗೆ.
ಈ ಟ್ರೈನ್ ಹತ್ಕೊಂಡು ನಾವೀಗ ರಾಮನಾಥಪುರಂ ಪಂಬನ್ ಮುಖಾಂತರ ರಾಮೇಶ್ವರಂ ರೀಚ್ ಆಗ್ತೀವಿ. ಒನ್ 6103 ತಾಂಬರಂ ರಾಮೇಶ್ವರಂ ಎಕ್ಸ್ಪ್ರೆಸ್ ಈಗ ಬಂದಿದೆ. ಇದಕ್ಕೆ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು 10 ನಿಮಿಷ ಸ್ಟಾಪ್ ಇದೆ. ಅಲ್ಲಿಂದ ಸ್ಲೀಪರ್ ಅಲ್ಲಿ ಬಂದೆ. ಇವಾಗ ಇಲ್ಲಿಂದ ಜನರಲ್ ಅಲ್ಲಿ ಜರ್ನಿ ಕಂಟಿನ್ಯೂ ಆಗುತ್ತೆ. ಈಗ ನಾವು ಅರೈವ್ ಆಗ್ತಿದ್ದೀವಿ ರಾಮನಾಥಪುರಂಗೆ. 07355 ಹುಬ್ಬಳ್ಳಿ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಟ್ರೈನು ಇಲ್ಲಿ ಅದ್ರ ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ಸೊ ಇಲ್ಲಿಗೆ ಇನ್ನೂ ಬರೋದು ಲೇಟ್ ಆಗಿರೋದ್ರಿಂದ ನಾವು ತಾಂಬರಂ ಎಕ್ಸ್ಪ್ರೆಸ್ನ ಕ್ಯಾಚ್ ಮಾಡೋ ಸಲುವಾಗಿ ಮನಮುದ್ರೆಯಲ್ಲೇ ಇಳಿದು ತಾಂಬರಂ ಎಕ್ಸ್ಪ್ರೆಸ್ನ ಹತ್ತಿದ್ದೀವಿ. ಇಲ್ಲಿ ತಾಂಬರಂ ಎಕ್ಸ್ಪ್ರೆಸ್ಗೆ 2 ಮಿನಿಟ್ ಸ್ಟಾಪ್ ಇದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ರಾಮೇಶ್ವರಂ ವಯಾ ಪಂಬನ್. ಬನ್ನಿ ರಾಮನಾಥಪುರಮಿಂದ ಡಿಪಾರ್ಟ್ ಆಗೋಣ. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ನಾವು ವಿಶ್ವ ಪ್ರಸಿದ್ಧ ಪಂಬನ್ ಬ್ರಿಡ್ಜನ್ನು ಪ್ರವೇಶಿಸ್ತಿದ್ವಿ. ಎಸ್, ಈಗ ನಾವು ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಇದು ಹೊಸ ಬ್ರಿಡ್ಜ್. ಇನ್ನೊಂದು ಸೈಡಲ್ಲಿ ಹಳೆ ಬ್ರಿಡ್ಜ್ ಇದೆ. ಇರೋದ್ರಿಂದ ಸರಿಯಾಗಿ ಕಾಣ್ತಿಲ್ಲ. ಇದು ಈ 1 ತಿಂಗಳಿಂದ ಇನಾಗ್ರೇಟ್ ಆಗಿರೋ ಹೊಸ ಬ್ರಿಡ್ಜ್. ಬನ್ನಿ ಆಪೋಸಿಟ್ ಇನ್ನೊಂದು ಹಳೆ ಬ್ರಿಡ್ಜ್ ಇದೆ, ಅದನ್ನು ತೋರಿಸ್ತೀನಿ. ಎಸ್, ಈಗ ನೀವು ನೋಡ್ತಿದ್ದೀರಲ್ಲ, ಇದು ಓಲ್ಡ್ ಪಂಬನ್ ಬ್ರಿಡ್ಜ್. ಮೋರ್ ದೆನ್ 100 ಇಯರ್ಸ್ ಆಗಿದೆ. ಈಗ ಕಟ್ಟಿರೋ ಹೊಸ ಬ್ರಿಡ್ಜು ಇದಕ್ಕಿಂತ ತುಂಬ ದೊಡ್ಡದಾಗಿದೆ. ಫ್ಯೂಚರಲ್ಲಿ ಇದನ್ನು ಡಬಲ್ ಟ್ರ್ಯಾಕ್ ಸಹ ಮಾಡ್ತಾರೆ ಅನಿಸುತ್ತೆ. ಎಸ್, ಇದೆ ನೋಡಿ ಪಂಬನ್ ಬ್ರಿಡ್ಜ್ ಮೈನ್. ಇವಾಗ ನಾವು ಕರೆದು ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಮೇಲೆ.
ಈಗ ನಾವು ಕಮಾನ್ ಸ್ಟೇಷನ್ ಅನ್ನ ಕ್ರಾಸ್ ಮಾಡ್ತಿದ್ದೀವಿ. ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ ತಾಂಬರಂ ರಾಮೇಶ್ವರಂ ಎಕ್ಸ್ಪ್ರೆಸ್ಗೆ. ಸೊ ಈಗ ನಾವು ಸ್ಕಿಪ್ ಮಾಡ್ತಿದ್ದೀವಿ ಪಂಬನ್ ಸ್ಟೇಷನ್ ಅನ್ನ. ಒನ್ 6103 ತಾಂಬರಂ ರಾಮೇಶ್ವರಂ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ರಾಮೇಶ್ವರಂಗೆ. ರಾಮೇಶ್ವರಂ ಇದರ ಲಾಸ್ಟ್ ಸ್ಟಾಪ್, ಮತ್ತೆ ಇದು ರಿಟರ್ನ್ ತಾಂಬರಂ ಹೋಗುತ್ತೆ. ಈಗ ನಾವು ಅರೈವ್ ಆಗಿದ್ದೀವಿ ರಾಮೇಶ್ವರಂಗೆ. ನೀವು ನೋಡಿದ್ರಿ ತುಮಕೂರಿನಿಂದ ರಾಮೇಶ್ವರಂಗೆ ಹೇಗೆ ಬರೋದು ಅಂತ. ಹುಬ್ಬಳ್ಳಿ ರಾಮೇಶ್ವರಂ ಟ್ರೈನ್ ಇಟ್ಕೊಂಡು ನೀವು ಮಲಮುದ್ರೆಯಲ್ಲಿ ಇಳ್ಕೊಂಡ್ರೆ ನಿಮಗೆ ತಾಂಬರಂ ಎಕ್ಸ್ಪ್ರೆಸ್ ಟ್ರೈನ್ ಸಿಗುತ್ತೆ. ಅಲ್ಲಿಂದ ನೀವು ರಾಮೇಶ್ವರಂಗೆ ಬರಲಿಕ್ಕೆ ಈಸಿ ಆಗುತ್ತೆ. ಈ ಟ್ರೈನ್ ಖಾಲಿ ಸಹ ಇರುತ್ತೆ, ಜನರೆಲ್ಲ ಸಹ ಬರ್ಬೋದು, ಅಷ್ಟೊಂದೇನು ರಶ್ ಇರಲಿಲ್ಲ. ಹುಬ್ಬಳ್ಳಿ ರಾಮೇಶ್ವರಂ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ರಾಮನಾಥಪುರಮಲ್ಲಿ ಎಂಡ್ ಆಗುತ್ತೆ. ಅಲ್ಲಿಂದ ತಾಂಬರಂ ರಾಮೇಶ್ವರಂ ಬರುವಂಥ ರಾಮೇಶ್ವರಂ ಎಕ್ಸ್ಪ್ರೆಸ್ ಇಟ್ಕೊಂಡು ನಾವು ರಾಮೇಶ್ವರಂ ರೀಚ್ ಆಗ್ಬೋದು. ಅದು ಬಿಟ್ಟರೆ ರಾಮೇಶ್ವರಂಗೆ ರಾಮನಾಥಪುರಮಿಂದ ಇನ್ನೂ 2 ಟ್ರೈನ್ ಇದೆ 6 ಗಂಟೆ ಮೇಲೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗೋಣ ಥ್ಯಾಂಕ್ ಯು.